In the entire country, Congress party has stood for the welfare of the country. After the independence till today, whenever the Congress party is in power, either in the central or the state government, it has given various schemes. It may be a land grant, it may be a welfare scheme, it may be a pension, it may be a program for women and child welfare, whatever the programs, even including the forest rights, food rights, education right, health right, everything is been given by the Congress party. Now also from Karnataka we started these 5 guarantees. And again to come to power they also used in Madhya Pradesh, Maharashtra, Delhi and other parts of the country. So Congress party has set an example. We do for the development of the people. So whatever Congress party has been given in Karnataka, the entire country is following. It is a Karnataka model to the country. ನೋಡಪ್ಪ, ನಾವು ಬಡ ಜನತೆಗೋಸ್ಕರ ಅವರ ಬದುಕಿಗೋಸ್ಕರ ಕೊಟ್ಟಂತ ಗ್ಯಾರಂಟಿಗಳು. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಬಡವರಿಗೋಸ್ಕರ ಜಮೀನ್ ಕೊಡಿರ್ಬೋದು, ಸೈಟ್ ಕೊಡಿರ್ಬೋದು, ಮನೆ ಕೊಡಿರ್ಬೋದು, ಪೆನ್ಷನ್ ಕೊಡೋದಿರ್ಬೋದು, ಮಕ್ಕಳಿಗೆ ಬಿಸಿ ಊಟ ಕೊಡೋದಿರ್ಬೋದು, ಎಲ್ಲ ಕೂಡ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಕೊಂಡು ಬಂದಿದೆ. ಅದೇ ರೀತಿ ಈಗ 5 ಗ್ಯಾರಂಟಿ ಕೊಟ್ಟು ನಾವು ಕೊಟ್ಟ ಮೇಲೆ ನಮ್ಮ ಗ್ಯಾರಂಟಿಗಳನ್ನ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಟೀಕೆ ಮಾಡಿದ್ರು. ಅದಾದ್ಮೇಲೆ ಮಧ್ಯಪ್ರದೇಶದಲ್ಲಿ ಕೊಟ್ರು, ಮಹಾರಾಷ್ಟ್ರಲ್ಲಿ ಕೊಟ್ರು, ದೆಹಲಿಯಲ್ಲಿ ಕೊಟ್ರು, ಹರಿಯಾಣದಲ್ಲಿ ಕೊಟ್ರು, ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ರು, ಈಗ ಬಿಹಾರದಲ್ಲೂ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಾವ ಸರ್ಕಾರ ಈ ದೇಶಕ್ಕೆ ಒಂದು ಮಾದರಿ. ಕಾಂಗ್ರೆಸ್ ಮಾಡೆಲ್ ನ ಫಾಲೋ ಮಾಡ್ತಾ ಇದೆಯಾ ಸರ್ ಬಿಜೆಪಿ? ಖಂಡಿತ ಕಾಂಗ್ರೆಸ್ ಮಾಡೆಲ್ ನ ಬಿಜೆಪಿ ಅಲ್ಲ, ಇಡೀ ದೇಶದ ಸರ್ಕಾರನೇ ಫಾಲೋ ಮಾಡ್ತಾ ಇದೆ. ಸರ್ ಗ್ರೇಟರ್ ಬೆಂಗಳೂರು ಸರ್ ಎಷ್ಟು ಪಾಲಿಕೆ ಮಾಡಬೇಕು ಡಿಸಿಷನ್ ಸರ್ ಇವತ್ತು? ಬೆಂಗಳೂರು ನಗರವನ್ನ 5 ಪಾಲಿಕೆಯಾಗಿ ಮಾಡ್ತಾ ಇದೀವಿ. 5 ಪಾಲಿಕೆಯಾಗಿ ಮಾಡ್ತಾ ಇದೀವಿ ಇವತ್ತು. ಮುಂದಕ್ಕೆ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿ ಎಕ್ಸ್ಪೆಂಡ್ ಮಾಡಬೇಕು ಅಂತ ಆಮೇಲೆ ಲೇಟ್ ಆಗಿ ತೀರ್ಮಾನ ಮಾಡ್ತೀವಿ. ಅದನ್ನ ನಾವು ರೈತರುಗಳ ಕರೆದು ಚರ್ಚೆ ಮಾಡ್ತೀವಿ.